ನನ್ನ ಹೆಸರು ಜಿ.ಸಿ. ವೆಂಕಟರಮಣಪ್ಪ ಅಂತ, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿ. ಈ ದಿನ ಧರಣಿ ಉದ್ದೇಶ ಒಂದೇ, ಏನು ಕಲ್ಯಾಣ ಕರ್ನಾಟಕ ಭಾಗದ ಯಾದಗಿರಿ ಜಿಲ್ಲಾ ಕೇಂದ್ರದಲ್ಲಿ ಟೌನ್ ಪೊಲೀಸ್ ಸ್ಟೇಷನಲ್ಲಿ PSI ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಪರಶುರಾಮ್ ಅವರು ಕಳೆದ 7 ತಿಂಗಳಿಂದ ಭಾಳ ಅತ್ಯುತ್ತಮ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ಅಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೆ ಪ್ರೀತಿ ಪಾತ್ರರಾಗಿರ್ತಕ್ಕಂಥ ಪರಶುರಾಮ್ ಅವರು ಇದ್ದಕ್ಕಿದ್ದಂಗೆ 7 ತಿಂಗಳಲ್ಲೇ ಅವ್ರನ್ನ CN ಪೊಲೀಸ್ ಸ್ಟೇಷನ್ಗೆ ವರ್ಗಾವಣೆ ಮಾಡ್ತಾರೆ. ಇದನ್ನು ಹೋಗಿ ಅಲ್ಲಿನ ಶಾಸಕರಾದಂಥ ಚೆನ್ನಾರೆಡ್ಡಿ ಅವ್ರ ಜೊತೆ ಮಾತಾಡಿದಾಗ ನನ್ನ ಮಗನ ಜೊತೆ ಮಾತಾಡಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಮಗನ ಜೊತೆ ಮಾತಾಡಿದಾಗ ಅವರು 30 ಲಕ್ಷ ರೂಪಾಯಿಗೆ ಬೇಡಿಕೆ ಇಕ್ತಾರೆ. ಎಲ್ಲ ಡೀಲ್ಗಳು ಚೆನ್ನಾರೆಡ್ಡಿಯವರ ಶಾಸಕರೇನಿದ್ದಾರೆ ಅವರ ಎಲ್ಲ ಡೀಲ್ಗಳನ್ನು ಮಗನೇ ಮಾಡ್ತಾ ಇದ್ದಾನೆ. ಅಲ್ಲಿ ಎಲ್ಲ ಜಗಜ್ಜಾಗೀರಾಗಿದೆ ಅಲ್ಲಿ. ಹಾಗಾಗಿ 30 ಲಕ್ಷ ರೂಪಾಯಿ ದುಡ್ಡು ಕೇಳಿದಾಗ ಕೊಡೋದಕ್ಕೆ ಇವ್ರ ಹತ್ರ ಹಣ ಇರೋದಿಲ್ಲ. ಅವರನ್ನು ಬೇಡ್ಕೊತಾರೆ, ಸರ್ ನಾವು ಬಂದು 7 ತಿಂಗಳಾಗಿದೆ, ನಾನು ಒಬ್ಬ ದಲಿತ ಅಧಿಕಾರಿ ಆಗಿದ್ದೀನಿ, ನಿಷ್ಠಾವಂತ ಅಧಿಕಾರಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ, ನಾನು ಎಲ್ಲೂ ಸಹ ಸಾರ್ವಜನಿಕರಿಂದ 1 ನಯ ಪೈಸಾ ಲಂಚ ತಗೊಳ್ಳದೆ ಕೆಲಸ ಮಾಡಿ ಈ ಸ್ಟೇಷನ್ಗೆ ಹೆಸರು ತಂದಿದ್ದೀನಿ ನಾನು, ನೀವು ಈ ಥರ ಕೇಳೋದು ಒಳ್ಳೆಯದಲ್ಲ, ನಮ್ಮ ಹತ್ರ ಹಣ ಇಲ್ಲ ಅಂದಾಗ ಏಕಾಏಕಿ ದುಡ್ಡು ಕೊಟ್ಟರೆ ಉಳ್ಕೊತೀರಿ, ಇಲ್ಲ ಅಂತ ಹೇಳಿದ್ರೆ ನಾವು ವರ್ಗಾವಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು KATಯಲ್ಲಿ ಮೊನ್ನೆ ಹೈಕೋರ್ಟ್ ಅವರು ಒಂದು ಎಲ್ಲ ಸ್ಟೇಷನ್ಗೆ ಮತ್ತು ಅಧಿಕಾರಿಗಳಿಗೆ ಒಂದು ಚೀಮಾರಿ ಹಾಕಿದ್ದಾರೆ. ಅಧಿಕಾರಿಗಳನ್ನು KS ಕೇಡರು, ಸರ್ಕಲ್ ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟರ್ ಅವರನ್ನು ಯಾವುದೇ ಕಾರಣಕ್ಕೂ 2 ವರ್ಷಗಳ ಒಳಗಡೆ ವರ್ಗಾವಣೆ ಮಾಡಕೂಡ್ದು ಅಂತೇಳ್ಬಿಟ್ಟು ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಚೀಮಾರಿ ಹಾಕಿದ್ರೂ ಸಹ ಅದನ್ನು ಲೆಕ್ಕಕ್ಕೆ ತಗೊಳ್ಳದೆ ಲಂಚಕ್ಕೆ ಬೇಡಿಕೆ ಇಟ್ಟು 30 ಲಕ್ಷ ರೂಪಾಯಿಗೆ ಇವತ್ತು ಕೇವಲ 7 ತಿಂಗಳಿಗೆ ವರ್ಗಾವಣೆ ಮಾಡಿ ಆತ ಸಾವಿಗೆ ಕಾರಣ ಆಗದವರು ನೇರವಾಗಿ ಅಲ್ಲಿರ್ತಕ್ಕಂಥ ಶಾಸಕರಾದಂಥ ಚೆನ್ನಾರೆಡ್ಡಿ ಮತ್ತು ಅವರ ಮಗ ಆಗಿದ್ದಾರೆ. ಇದನ್ನು ಅವರ ಹೆಂಡತಿಯಾದಂಥ ಭಾಳ ಚಿಕ್ಕ ವಯಸ್ಸಿನ ಒಬ್ಬ ಪರಶುರಾಮ್ ಅವರು 30 ವರ್ಷ ಅಷ್ಟೇ ಅವ್ರಿಗೆ ಚಿಕ್ಕ ವಯಸ್ಸಿನ ಹೆಂಡತಿ ಇದ್ದಾರೆ. ಅವರು ಹೋಗಿ ಕಂಪ್ಲೇಂಟನ್ನು ದಾಖಲು ಮಾಡಿದ್ದಾರೆ. ನಾಮಕಾವಸ್ಥೆಗೆ ಸರ್ಕಾರದ ಬೆನ್ನೆಲುಬಾಗಿರ್ತಕ್ಕಂಥ ಎಲ್ಲರೂ ಸಹ ಏನು ಮಾಡ್ತಾರೆ, ಒಂದು FIR ಮಾಡಿ ಅವ್ರನ್ನ ಅರೆಸ್ಟ್ ಮಾಡೋದಿಲ್ಲ. ಕಾನೂನು ವ್ಯವಸ್ಥೆಯನ್ನು ಅಧಿಕಾರ ವ್ಯವಸ್ಥೆ ತುಳಿದಾಕಿದೆ. ಕಾನೂನು ವ್ಯವಸ್ಥೆಯನ್ನು ಅಧಿಕಾರ ವ್ಯವಸ್ಥೆ ತುಳಿತಾ ಇದೆ. ಹಾಗಾಗಿ ಆ ದಿನ 3ನೇ ತಾರೀಕು ಭಾಳ ವಿಜೃಂಭಣೆಯಿಂದ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇದರ ಬಗ್ಗೆ ಭಾಳ ಪ್ರಚಾರ ಆಯಿತು. ನಾವು ಸಹ ಯಥೇಚ್ಛವಾಗಿ ನಾವು ಪ್ರಚಾರ ಮಾಡಿದ್ದಕ್ಕೆ ಈ ಸೋಷಿಯಲ್ ಮೀಡಿಯಾದಕ್ಕೆ ಭಯ ಬಿದ್ದಂಥ ಈ ಸರ್ಕಾರ COD ತನಿಖೆ ಕೊಟ್ಟಿದ್ದಾರೆ. COD ತನಿಖೆಯಲ್ಲಿ ಮಾಡೋದು ಯಾರು? ಪೊಲೀಸವರೇ ಇರ್ತಾರೆ, ಸರ್ಕಾರನೇ ಇನ್ವಾಲ್ವ್ ಇರುತ್ತೆ. ಅದರ ಮೇಲೆ ನಮಗೆ ನಂಬಿಕೆ ಇಲ್ಲ. ಒಬ್ಬ ನಿಷ್ಠಾವಂತ ಅಧಿಕಾರಿ ಸತ್ತಿದ್ದಾರೆ. ಗೃಹ ಸಚಿವರ ದಯವಿಟ್ಟು ಬೆಳಗ್ಗೆನೂ ಅವ್ರಿಗೆ ಮನವಿ ಪತ್ರ ಕೊಟ್ಟಿದ್ದೇವೆ. ಗೃಹ ಸಚಿವರಲ್ಲಿ ಒಂದೇ ಮನವಿ ಮಾಡ್ತಾ ಇದ್ದೀವಿ, ಈ ಸಾವು ನ್ಯಾಯ ಅಲ್ಲ, ದಯವಿಟ್ಟು ನೀವು CBI ತನಿಖೆಗೆ ಕೊಡಿ. ನಿಮ್ಮ ಇಲಾಖೆಯಲ್ಲೇ ಸತ್ತಿರ್ತಕ್ಕಂಥ ಒಬ್ಬ ನಿಷ್ಠಾವಂತ ಅಧಿಕಾರಿಗೆ ನ್ಯಾಯ ಕೊಡಿ ಅಂತ ಹೇಳ್ಬಿಟ್ಟು ಇವತ್ತು ಹೋರಾಟ ಡಾಕ್ಟರ್ ವೆಂಕಟರಮಣನವರ ನೇತೃತ್ವದಲ್ಲಿ ಮಾಡ್ತಾ ಅವ್ರಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ಇದೇನಾದರೂ ಕಂಟಿನ್ಯೂ ಮಾಡಲಿಲ್ಲ ಅಂತ ಹೇಳಿದ್ರೆ ರಾಜ್ಯವ್ಯಾಪಿ ನಾವು ಹೋರಾಟಕ್ಕೆ ಕರೆ ಕೊಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.